ಸಿಂಹ ಆತ. ಆಮೇಲೆ ನನ್ನ ಫೇವರೇಟ್ ನನ್ನ ಗುರುಗಳು, ನನ್ನ ಸಿನಿಮಾದಲ್ಲಿ ಆರಾಧ್ಯ ದೈವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾರು, ದಿವಂಗತ ವಿಷ್ಣುವರ್ಧನ್ ಸಾರ್ ಅವರೆಲ್ಲ ಸಿಂಹ 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 ಅಂತ ಬರೋದರಿಂದ ಅವರ ಒಂದು ಇದ್ರ ಮೇಲೆ ನಾವು ಈ ಸಿಂಹಪುರಿಯ ಸಿಂಹ ಅಂತ ಇದನ್ನು ಚೂಸ್ ಮಾಡಬೇಕಾಯ್ತು ಈ ಟೈಟ್ಲು. ಇಲ್ಲ, ಈಗ 2 ಸಾಮಾಜಿಕನೂ ಇದೆ. ಆ ಸಾಮಾಜಿಕದಲ್ಲಿ ಈಗ ರಾಜ ಮಂತ್ರಿ ಕುತಂತ್ರದಿಂದ ಸತ್ತ ಮೇಲೆ ಅವನ ರಾಜ್ಯನ ಅಥವಾ ಅವನ ಸಂಪತ್ತನ್ನು ನೋಡಿಬೇಕಂತ ಇಬ್ಬರು ಸಂಚು ಮಾಡ್ತಾರೆ. ಹೊರ ರಾಜ್ಯದ ರಾಜ ಆಮೇಲೆ ಅವರ ಮಂತ್ರಿ ಆ ಕುತಂತ್ರದಿಂದ ಅವ್ರನ್ನ ಮೋಸದಿಂದ ಕರೆದು ಸಾಯಿಸ್ತಾರೆ, ಇಬ್ಬರನ್ನೂ ಸಾಯಿಸಿಬಿಡ್ತಾರೆ. ಹಾಗಾಗಿ ಮತ್ತೆ ಅವ್ರು ಹುಡ್ತಾರೆ. ಹುಟ್ಟಿದ ಮೇಲೆ ಕತೆ ಸ್ಟಾರ್ಟ್ ಆಗ್ತದೆ. ಆ ನಾಯಕಿನೇ ಆ ಜಾಗವನ್ನು ಈತನಿಗೆ ದೇವರೇ ಅದನ್ನು ಗುರುತಿಸ್ಕೊಡ್ತಾರೆ ಆವನ ರೂಪದಲ್ಲಿ. ಹಾಗಾಗಿ ಆ ನಾಯಕಿಯವರು ಅದನ್ನು ಎಲ್ಲಿ ಪಾಯಿಂಟ್ ಇದೆ ಅಂಥೇಳಿ ಆ ನಿಧಿನ ಹುಡ್ಕೋ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಹೋಗ್ತಾ ಇರ್ತದೆ. ಕ್ಲೈಮ್ಯಾಕ್ಸಲ್ಲಿ ಏನು ವಿಚಾರ ಅಂದರೆ ಅಲ್ಲ ಪಾಪ ಕೇಳ್ತಾವ್ರಲ್ಲ ಅವ್ರಿಗೆ ಕ್ಲೈಮ್ಯಾಕ್ಸಲ್ಲಿ ಏನಂದರೆ ಈ ಕಥೆಯ ಸಾರಾಂಶ ಇಷ್ಟೇ. ಯಾರಿಗೆ ನಾವು ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಅವರ ಕರ್ಮ, ಅವರ ಸಂಪತ್ತು ಅವ್ರದ್ದೇ ಆಗ್ತದೆ ಅನ್ನೋದಕ್ಕೆ ಈ ಒಂದು ಸಿಂಹಪುರಿಯ ಸಿಂಹ ಈ ಸಿನಿಮಾ. ಈಗ ರಿಲೀಸ್ ಹಂತದಲ್ಲಿದೆ. ಏಪ್ರಿಲ್ 3ಕ್ಕೆ ಘೋಷಣೆ ಮಾಡಿದ್ದೀವಿ. ಏಪ್ರಿಲ್ 3ಕ್ಕೆ ಸಿನಿಮಾ ರಿಲೀಸ್ ಐತೆ. ಎಲ್ಲ ಆಗಿದೆ ಸರ್, ಸೆನ್ಸರ್ ಎಲ್ಲ ಆಯಿತು. ಲೇಟ್ ಅಂದರೆ ಸುಮಾರು ಕಾರಣಗಳು ಸರ್. ಅದು ನನಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ಮು, ಆಮೇಲೆ ನಾನು ದುಡ್ದಂಥ ಇದರಲ್ಲಿ ನಾನು ಹೇಳ್ದಂಗೆ ನನ್ನ ತಾಯಿನ ಒಂದು ಶಕ್ತಿಪೀಠ ಮಾಡಿರೋದ್ರಿಂದ ಆಯಮ್ಮನ ಒಂದು ಸಿನಿಮಾ ಮಾಡಬೇಕಂತೇಳಿ ನನ್ನ ಪ್ರಯತ್ನ. ಹಾಗಾಗಿ ನನಗೆ ಬಂದಂಥ ಒಂದು ಸಂಪಾದನೆ ಬಂದಂಥ ಇದರಲ್ಲೆಲ್ಲ ನಾನು ಶೂಟ್ ಮಾಡಿಕೊಂಡು ಬಂತು. ಅದರಲ್ಲಿ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಯಿತು. ಹಾಗಾಗಿ ನಾನು ಈ ಸಿನಿಮಾ ಲೇಟ್ ಆಯಿತು. ಇದು ಕೋಲಾರ, ಮುಳಬಾಗಿಲು, ಈ ಕಡೆ ಮಾಗಡಿ, ಆಮೇಲೆ ನಮ್ಮ ತಾವರೆಕೆರೆ, KR ಪುರಮ್ಮು ಸಾಕಷ್ಟು, ಆಮೇಲೆ ದೇವರಾಯನ ದುರ್ಗ, ಮುಳಬಾಗಿಲು, ಆವಣಿ, ಸುಮಾರು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಬೇರೆ ಆರ್ಟಿಸ್ಟ್ಗಳು 11 ಜನ ಎಲ್ಲ ಹಳೆ ಆರ್ಟಿಸ್ಟೇ ಇರೋದು. ಬ್ಯಾಂಕ್ ಜನಾರ್ದನ್ ಸಾರು, ಉಮೇಶ್ ಸಾರು ಪಾಪ ಎಲ್ಲ ತೀರ್ಕೊಂಡವ್ರೆ. ಕಾಮಿಡಿ ಆ್ಯಕ್ಟ್ರೆಸ್ಸೇ ಒಂದು 11 ಜನ ಇದ್ದಾರೆ. ಪದ್ಮಾವಾಸಂತಿ ಅಮ್ಮ, ಆಮೇಲೆ ರೇಖಾದಾಸು, ಮೂಕ ಸುರೇಶ್ ಸಾರು, ಆಮೇಲೆ ಇವರು ದ್ವಾರಕೇಶವರು, ಜೂನಿಯರ್ ದ್ವಾರಕೇಶವರು, ಸಾಕಷ್ಟು ಜನ ಇದ್ದಾರೆ. 11 ಜನ ಹಳೇ ಆರ್ಟಿಸ್ಟೇ ಇದ್ದಾರೆ. ಈಗ ಹೊಸಬ್ರಂದರೆ ನಾನು, ಆಮೇಲೆ ನಮ್ಮ ನಾಯಕರು, ಖಳನಾಯಕರು ಸುದೀನವರು, ಮತ್ತು ಅವರು ಮಾಡಿದರೆ ಹಂಗಾದರೆ ಅವರು ಅಳಬ್ರೆ. ಫಸ್ಟ್ ಮೂವಿ ನಾನು. ಅಂದರೆ ಈಗ ಈ ದೈವತ್ವ ವಿಚಾರವಾಗಿ ಯಾರು ಅದರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು, ಈಗ ಕೆಲವರಿಗೆ ದೈವತ್ವದ ಮೇಲೆ ನಂಬಿಕೆ ಇರಲ್ಲ. ಈಗ ನನ್ನ ಜೀವನದಲ್ಲಿ ನಡೆದಂಥ ಒಂದು ವಿಚಾರ, ನಾನು ನನ್ನ ತಾಯಿನ ಆರಾಧನೆ ಮಾಡಿದ ಮೇಲೆ ನನಗೆ ಆಗಿದ್ದಂಥ ವಿಚಾರ, ಆ ದೈವತ್ವನ ನಂಬಿದವರು ಈ ಸಿನಿಮಾನ ಎಕ್ಸೆಪ್ಟ್ ಮಾಡ್ತಾರೆ. ಕೆಲವರು ಇದ್ದೇ ಇರ್ತಾರೆ, ಅದನ್ನು ಟ್ರೋಲ್ ಮಾಡೋಂಥದ್ದು, ಇವ್ರಿಗೆ ಬೇಕಾಗಿತ್ತ ಇದೆಲ್ಲ. ಆದರೆ ಯಾವುದೇ ಸಂದರ್ಭ ಯಾರೇನೇ ಮಾತಾಡ್ಕೊಳ್ಳಿ, ನಾನು ಸಿನಿಮಾ ಮಾಡಿರೋದಂತೂ ನಾನು ಆವಾಗಲೇ ಹೇಳಿದ್ದೀನಿ, ನನ್ನ ತಾಯಿಗೋಸ್ಕರ ಅಟ್ಟಿ ಮಾರಿಯಮ್ಮ ಆ ಮಹಾತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತೇಳಿ ಮಾಡಿರೋದು. ಇದರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ. ನಾನು ದ ಲೀಡ್ರು, ನನಗೆ ಅದರ ಅಗತ್ಯ ಇರಲಿಲ್ಲ. ನಾನೆಲ್ಲೋ ಒಂದು ಕಡೆ ನನ್ನ ತಾಯಿನ ಒಂದು ಅರ್ಧ ಎಕರೆ ಜಮೀನಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಆ ಯಮ್ಮನ ಸಾವಿರಾರು ಎಲ್ಲ ಮಾಡ್ತಾರೆ, ಈ ಯೂಟ್ಯೂಬ್ಗಳೆಲ್ಲ ಹಾಕ್ತಾರೆ, ಅದೇನೋ ಮ್ಯಾಜಿಕ್ ಮಾಡ್ತಾರೆ, ಎಲ್ಲ ಜನ ಸೇರಂಗಿ. ನಾನು ಇವತ್ತಿಗೆ ಏನೂ ಮಾಡಿಲ್ಲ. ನನ್ನ ಕುಟುಂಬ, ನಾನು, ನನ್ನ ತಮ್ಮ, ಅವನೇ ಅಲ್ಲಿ ಪೂಜೆ ಮಾಡೋದು. ನಾವೇ ಅಷ್ಟು ದೇವರು 22 ದೇವಸ್ಥಾನ ಕಟ್ಟಿದ್ದೀನಿ. ಆ ದೇವ್ರುಗಳಿಗೆಲ್ಲ ನಾವೇ ಪೂಜೆ ಮಾಡ್ತೀವಿ, ಯಾರನ್ನೂ ಬಿಡಲ್ಲ. ಜಾತ್ರೆ ಮಾಡ್ತೀವಿ ಏಪ್ರಿಲಲ್ಲಿ, 4 ದಿವಸ ಅನ್ನದಾನ ಮಾಡ್ತೀವಿ. ಪಲ್ಲಕ್ಕಿ ಕಟ್ಟಿಸ್ತೀನಿ, 40 ಪಲ್ಲಕ್ಕಿ ಕಟ್ಟಿಸ್ತೀನಿ. ಆ ಯಮ್ಮನ ಆರಾಧನೆ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಜೀವಂತವಾಗಿ ಹುಟ್ಟಿದವ್ರು ಸಾಯಲೇಬೇಕು. ನಾನು ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ, ಬಟ್ ನನ್ನ ತಾಯಿನ ಶಾಶ್ವತವಾಗಿ ಇದು ಇರಬೇಕು, ನನ್ನ ಪೀಳಿಗೆಗಲ್ಲ ಮುಂದಿನ ಪೀಳಿಗೆಗೆ ನನ್ನ ತಾಯಿ ನೋಡಬೇಕು ಅನ್ನೋ ಆಸೆಯಿಂದ ಅದಕ್ಕೆ ಫಸ್ಟ್ ರಿವ್ಯೂ ಇದರಲ್ಲೇ ಆ ಯಮ್ಮನನ್ನು ತೋರಿಸಿದ್ದೀನಿ.
ಸಿನಿಮಾದಲ್ಲಿ ಆ ತಾಯಿ ಏನು ಅಸತ್ಯ ಅನ್ನೋದು ನೋಡಿದವ್ರಿಗೆ ಗೊತ್ತಾಗ್ತದೆ. ಸಿನಿಮಾ ನೋಡಲಿ. ಪ್ರಿಪ್ರೇಷನ್ನು ನಾನು ನನಗೆ ರಾಜು ಬಹದ್ದೂರ್ ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೆ. ಆಗ ಡೈರೆಕ್ಟ್ರು ದಿಲ್ ಸತ್ಯ ಅವರು ಇವರೆಲ್ಲ ನನ್ನ ಸ್ನೇಹಿತರೆ ಅವರು. ಹಾಗಾಗಿ ಅವರಲ್ಲಿ ನಾನು ಪಾತ್ರ ಮಾಡಿದಾಗ ಇವೆಲ್ಲ ನೋಡಿದ್ದೆ ನಾನು. ಟ್ರೈನಿಂಗ್ ಸಾಕಷ್ಟು ನನಗೆ. ಆಮೇಲೆ ಈಗ ಸುರೇಶ್ ನನ್ನ ಇಲ್ಲೆಲ್ಲೋ ಇದ್ದಾರೆ, ಸುರೇಶು, ಇವರು ಡೈರೆಕ್ಟ್ರು. ಇವರು ಫಸ್ಟ್ ನಮ್ಮ ಮೂವಿ ಮಾಡಿದ್ವಿ, ಈ ಚಿನ್ನದ ಗುಡಿ ಅಂತ. ಹಾಗಾಗಿ ಅದರಲ್ಲಿ ನನಗೆ ಅನುಭವ ಇತ್ತು. ಅವರು ಡೈರೆಕ್ಟ್ರೇ. ಹಾಗಾಗಿ ನಾನು ಅದನ್ನು ಕತೆ ನನ್ನದೇ ಆಗಿರೋದ್ರಿಂದ ನನ್ನ ಕತೆಗೆ ನಾನೇ ಅದನ್ನು ನಿರ್ದೇಶನ ಮಾಡಿ ಅಮೌಂಟು ನಾನೇ ಹಾಕ್ಕೊಂಡು ನಾನೇ ನಿರ್ಮಾಪಕನಾಗಿದ್ದೀನಿ. ಒಂದು 2.5 ಆಗಿದೆ. 2.5 ಸಾಂಗ್ 4 ಸರ್ 5 ಇತ್ತು. ಮ್ಯೂಸಿಕ್ ಕೃಪಾಕರ್ ಸರು, ಕೃಪಾಕರ್ ಮಾಡಿದ್ದಾರೆ. ಬಟ್ ಒಂದು ಸಾಂಗ್ ತೆಗಿಲಿಕ್ಕೆ ಆಗಿಲ್ಲ, ಯಾಕಂದರೆ ಅದು ಸಾಮಾಜಿಕದಲ್ಲಿ ನನಗೆ ಸ್ವಲ್ಪ ಅಮೌಂಟೊಂದು ಪ್ರಾಬ್ಲಮ್ ಆಯಿತು. ಹಾಗಾಗಿ ಅದನ್ನು ಬಿಟ್ವಿ. 4 ಸಾಂಗ್ ಇದೆ, 2 ಫೈಟ್ ಇದೆ, 3 ಫೈಟ್ ಇದೆ. ಸೋಲೋ ಇದೆ, ಇದೆ. ಮೇಡಮ್ ಸೋಲೋ ಇಲ್ಲ, 2 ಸಾಂಗು ನಮ್ಮದು ಮೇಡಮ್ದು ಇದೆ. ಹಾಕೋಣ, ಅದು ಅಪ್ಲೈ ಮಾಡೋಣ, ತೊಂದರೆ ಇಲ್ಲ. ನನ್ನ ಗುರುಗಳು, ನನ್ನ ದೈವಕ್ಕೆ ಸಮಾನರಾದ ಪೂಜ್ಯರಾದ ಗುರುಗಳಿಗೆ ನನ್ನ ಅಭಿನಂದನೆಗಳು. ನಾನು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೋಗಿ ಕೇಳಿದಾಗ ನಾನು ಬರ್ತೀನಿ ನಡೆಯೋ ಅಂತೇಳಿ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಗುರುಗಳು ಬಂದು ನನಗೆ ಆಶೀರ್ವಾದ ಮಾಡಿರೋದ್ರಿಂದ ನನಗೆ ಅತ್ಯಂತ ಸಂತೋಷವಾಗ್ತಾಯಿದೆ. ಈ ಸಿಂಹಪುರಿಯ ಸಿಂಹ ಎಂಬ ಸಿನಿಮಾ ನಾವು ಒಂದು ಹಿಂದಿನ ಚರಿತ್ರೆಯನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡಿದ್ವಿ. ಏಕೆಂದರೆ ನಮ್ಮ ಮನೆ ದೇವರ ಒಂದು ಇತಿಹಾಸವನ್ನು ಹಿಡ್ಕೊಂಡು ಆಕೆಯ 1200 ವರ್ಷಗಳ ಹಿಂದಿನ ಒಂದು ಆಧಾರಿತ ಕಥೆಯನ್ನು ಇಟ್ಕೊಂಡು ಈ ಸಿನಿಮಾನ ಮಾಡಬೇಕಂತೇಳಿ. ಯಾಕಪ್ಪ ಅಂದರೆ ನನ್ನ ತಾಯಿಯನ್ನು ಎಲ್ಲೋ ಒಂದು ಕಡೆ ನಾನು ಪ್ರತಿಷ್ಠಾಪನೆ ಮಾಡಿದೆ. ಆ ತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತ ನನ್ನ ಆಸೆ ಇತ್ತು. ಹಾಗಾಗಿ ನಾಯಕ ನಟನಾಗಿ ನಾನೇ ಮಾಡಬೇಕಾಯಿತು. ಈ ಚಿತ್ರ ನನ್ನ ಗುರುಗಳಿಂದ ಇದು ಇವತ್ತು ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನನ್ನ ಆಸೆಯಂತೆ ನನ್ನ ತಾಯಿಯನ್ನು ನೂರಾರಲ್ಲ ಸಾವಿರಾರು ಕಣ್ಣುಗಳು ಆಯಮ್ಮನ್ನು ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು. ಇಡೀ ಕರ್ನಾಟಕ ಜನತೆ ನಮ್ಮ ಸಿನಿಮಾವನ್ನು ನೋಡಿ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಈ ಸಿನಿಮಾವನ್ನು ನೋಡ್ಬೋದು. ನೋಡಿ ಒಂದು ಪೌರಾಣಿಕ ಒಂದು ಇತಿಹಾಸ, ಆವತ್ತಿನ ರಾಜ, ಇದರ ಸಂದೇಶ ಏನಂದರೆ, ಆವಾಗ ಒಂದು ರಾಜ ಇರ್ತಾನೆ. ಆ ರಾಜ ಅವ್ರ ಹತ್ರ ಇದ್ದಂಥ ಮಂತ್ರಿ ಕುತಂತ್ರಕ್ಕೆ ಬಲಿಯಾಗಿ ಅವರು ಸತ್ತೋಗ್ತಾರೆ. ಸತ್ತೋದಾಗ ಅವನ ಸಂಪತ್ತು ಅವನಿಗೇ ಸಿಗಬೇಕನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ ನನಗೆ ಸಿಕ್ತು. ತಮ್ಮೆಲ್ಲರ ಆಶೀರ್ವಾದ ನನಗೆ ಸಿಗಬೇಕು. ಇಡೀ ಕರ್ನಾಟಕ ಜನತೆ ನನ್ನ ಈ ಸಿಂಹಪುರಿಯ ಸಿಂಹವನ್ನು ನೋಡಿ ನನ್ನ ತಾಯಿಯನ್ನು, ನನ್ನ ಗುರುಗಳನ್ನು ಕಣ್ತುಂಬಿಸ್ಕೋಬೇಕಂತೇಳಿ ನಾನು ಮತ್ತೊಮ್ಮೆ ನನ್ನ ಗುರುಗಳ ಪಾದಕ್ಕೆ ವಂದಿಸುತ್ತಾ, ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ಕೋಸ್ಕರ ತುಂಬ ಹೃದಯದಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ನನ್ನ ಹೃದಯದಲ್ಲಿ ನನ್ನ ಗುರುಗಳು ಎಷ್ಟೊಂದು ನಾನು ಆಳವಾಗಿ ಪ್ರೀತಿಸ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಹೆಚ್ಚಾಗಿ ನಾನು ಮಾತಾಡಲ್ಲ. ನನ್ನ ಗುರುಗಳು ಬಂದಿದ್ದು ನನಗೆ ತುಂಬ ಸಂತೋಷ ಆಗೈತೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಿನಿಮಾನ ಎಲ್ಲರೂ ನೋಡಿ ಆನಂದಿಸಿ, ಪ್ರೋತ್ಸಾಹಿಸಿ. ನಮಸ್ತೆ.